ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಮನುಷ್ಯ ರೂಪದ ರಾಕ್ಷಸ ಅವನು. ಇದೇ ಮರದ ಎದುರುಗಡೆನೆ ಇಲ್ಲೇ ಆ ಕಾರ್ ನಿಂತಿರುತ್ತೆ. ದರ್ಶನ್ ಅವ್ರು ಇಲ್ಲೇ ನಿಂತ್ಕೊಂಡು ಏನೋ ನಿನ್ನ ಪ್ರಾಬ್ಲಮ್ ಅನ್ನೋದು ಏನು ಸಾಕ್ಷಿ ಅನ್ನೋದಕ್ಕೆ ಈ ಮರನ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಮ್ಯಾಚ್ ಆಗ್ತಿದೆ ನೋಡಿ. ದರ್ಶನ್ ಹಿಂದೆ ಇರೋ ಇದು ಆ ಮರದ ಕೊಂಬೆ ಅರ್ಧ ಕಟ್ಟಾಗಿರೋದು ಇದೆಲ್ಲ ಮ್ಯಾಚ್ ಆಗುತ್ತೆ. ಇದಿಷ್ಟೇ ಅಲ್ಲ, ಇನ್ನೂ ಅನೇಕ ಈ ಸಿನಿಮಾದ ದೃಶ್ಯಗಳು ಮ್ಯಾಚ್ ಮಾಡಿ ತೋರಿಸ್ತೀನಿ. ಅದಕ್ಕೆ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಕಳೆದ ಬಾರಿ ಹೊಸ ಜೀವನ ನಮ್ಮ ಶಂಕರ್ ನಾಗ್ ಅವ್ರದ್ದು ಹೊಸ ಜೀವನ ಶೂಟಿಂಗ್ ಸ್ಪಾಟ್ ತೋರಿಸಿದೆ. ಅದರಲ್ಲಿ ಇದೇ ಜಾಗದಲ್ಲೇ ದರ್ಶನ್ ಅವರ ದಿ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ಆ ಜಾಗದಷ್ಟೇ ಅಲ್ಲದೆ ಇನ್ನು ಬೇರೆ ಕಡೆ ಎಲ್ಲೆಲ್ಲಿ ದಿ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿದೆಯಲ್ಲ ಆ ಜಾಗವನ್ನೆಲ್ಲ ಕವರ್ ಮಾಡಿಕೊಂಡು ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಎಸ್, ನಾನಿವತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದಿ ಡೆವಿಲ್ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನು ತೋರ್ಸೋಕ್ಕೆ ಹೊರಟಿದ್ದೇನೆ. ಫಸ್ಟ್ ಸೀನಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಧನುಷ್ ಅವರ ತಂದೆ ಅವರು ಕೋರ್ಟ್ಗೆ ಹೋಗ್ತಾರೆ. ಆ ಸೀನ್ ಇದೆ. ನಂತರ ಭ್ರಷ್ಟಾಚಾರದ ಇದರಲ್ಲಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಸೊ ಇಲ್ಲಿ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಆ ಜಾಗದಿಂದನೇ ಶುರು ಮಾಡೋಣ ಬನ್ನಿ. ಇದೇ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ಟವರ್ ಕ್ಲಾಕ್ ಇದೆ. ಇದೆಲ್ಲ ಈ ಬಿಲ್ಡಿಂಗ್ ಎದುರುಗಡೆನೆ ಕೋರ್ಟ್ ಸೀನ್ ನಡೆಯೋದು ಡೆವಿಲ್ ಸಿನಿಮಾದಲ್ಲಿ. ನೋಡಿ, ಇಲ್ಲೇ ನಿಂತ್ಕೊಂಡು ದರ್ಶನ್ ಅವ್ರ ತಂದೆ ಅಂದರೆ ಧನುಷ್ ಅವರ ತಂದೆ ಪ್ರೆಸ್ ಮೀಟ್ ಮಾಡೋದು. ಸ್ಟಾರ್ಟಿಂಗಲ್ಲಿ ನೀವು ನೋಡಿರಬಹುದು, ಕೋರ್ಟ್ ಸೀನ್ ಆಗುತ್ತೆ. ಇವ್ರಿಗೆ ಕೋರ್ಟ್ ಜಡ್ಜ್ಮೆಂಟ್ ಇರುತ್ತೆ. ಆವಾಗ ಭ್ರಷ್ಟಾಚಾರದ ವಿಚಾರವಾಗಿ ಆವಾಗ ಜಡ್ಜ್ಮೆಂಟ್ ಬರುತ್ತೆ. ಭ್ರಷ್ಟಾಚಾರದಿಂದ ಇವ್ರನ್ನ ಒಳಗಾಕಬೇಕು ಅಂತ. ಈ ಟೈಮಲ್ಲಿ ಕೋರ್ಟ್ಗೆ ಅಂತ ಬರ್ತಾರಲ್ಲ, ಈ ಸೀನಲ್ಲೇ ಕಾರ್ ಬಂದು ನಿಲ್ಲೋದು ನೋಡಿ. ಇಲ್ಲಿ ಬಂದು ಲಾರಿ ಇದು ಏನು ಕಾರ್ ಬಂದು ನಿಂತಾ ಇದ್ದಂಗೆ ಪ್ರೆಸ್ ಅವರೆಲ್ಲ ಈ ಕಡೆಯಿಂದ ಬಂದು ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಟೈಮಲ್ಲಿ ಈ ವೈಟ್ ಕಲರ್ ಗ್ರಿಲ್ಲೆಲ್ಲ ಇದೆ ನೋಡಿ, ಇದೆಲ್ಲ ಕಾಣುತ್ತೆ ನೋಡಿ. ಈ ಸೀನೆಲ್ಲ ಆಗಿರೋದು ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇದು ಸೆಂಟ್ರಲ್ ಕಾಲೇಜು, ನಿಮಗೆಲ್ಲ ಗೊತ್ತೇ ಇದೆ. ಮೈಸೂರು ಬ್ಯಾಂಕ್ ಹತ್ರ, ನಮ್ಮ ಮೈಸೂರು ಬ್ಯಾಂಕ್ ಸರ್ಕಲ್ ಇದೆಯಲ್ಲ ಅಲ್ಲೇ ಇರೋದು. ಗ್ಯಾಸ್ ಕಾಲೇಜ್ ಆಪೋಸಿಟಲ್ಲೂ ಇದೆ. ಇನ್ನು ಈ ಸೀನ್ ನೋಡಿ, ಈ ಸೀನಲ್ಲಿ ಅಚ್ಯುತ್ ರಾವ್ ಅವರು ಮಗನ್ನ ಕರೆಸ್ಬೇಕು ಅಂತ ಯಾವಾಗ ತಂದೆ ಹೇಳ್ತಾರೆ, ಆವಾಗ ಒಂಥರ ಚಾಣಕ್ಯನಂತ ಬರ್ತಾರಲ್ಲ, ಆ ಟೈಮಲ್ಲಿ ಹೊರಗೆ ಬರೋದು ಇದೆ. ಈ ಪಿಲ್ಲರೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇದೆಲ್ಲ ಮ್ಯಾಚ್ ಆಗೋದು ಇಲ್ಲೇ. ಇದು ಸಹ ಏನಿದೆ ನಮ್ಮದು ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ಸು. ಈ ಕ್ಯಾಂಪಸ್ಸಲ್ಲೇ ಈ ಸೀನೆಲ್ಲ ನಡೆಯೋದು ಇದೆ, ಆ ವಾಚ್ ಟವರ್ ಎದುರುಗಡೆ. ಈಗ ನೆಕ್ಸ್ಟ್ ಸೀನ್ಗೆ ಹೋಗೋಣ ಬನ್ನಿ. ಒಂದು ಸೀನ್ ಇದೆ ನೋಡಿ. ಇದು ಈ ನಮ್ಮ ವಿನಯ್ ಅವರು ಬಿಗ್ ಬಾಸ್ ಇವಾಗ ಅಗ್ನಿ ಪರೀಕ್ಷೆ ನಡೀತಾ ಇದೆಯಲ್ಲ, ಆ ವಿನಯ್ ಅವ್ರಿಗೂ ದರ್ಶನ್ ಅವ್ರಿಗೂ ಒಂದು ಫೈಟ್ ಆಗುತ್ತೆ. ಎಲ್ಲಿ ರಾಜಕೀಯದಲ್ಲಿ ಬೆಳೆದು ಬಿಡ್ತಾರೋ ಅಂತ ವಿನಯ್ ಅವ್ರನ್ನ ಮುಗ್ಸೋಕ್ಕೆ ಇದು ಮಾಡ್ತಾ ಇರ್ತಾರೆ. ದರ್ಶನು ಹೀರೋಯಿನ್ ಜೊತೆ ಹೋಗ್ತಾ ಇರ್ತಾರೆ. ಈ ಟೈಮಲ್ಲೇ ಈ ಫೈಟು ಒಂದು ರಸ್ತೆಯಲ್ಲಿ ನಡೆಯುತ್ತೆ. ಆ ಫೈಟಿಂಗ್ ನಡೆದಿರೋದು ಎಲ್ಲಿ ಗೊತ್ತಾ? ಇದೇ ರಸ್ತೆ ನೋಡಿ. ಈ ರಸ್ತೆಲೇ ಆ ಅದ್ಭುತ ಫೈಟಿಂಗ್ ಸೀನ್ ಆಗೋದು. ಮೊದಲು ಕಾರು ಇಲ್ಲಿಂದನೇ ಬರ್ತಾವೆ ನೋಡಿ, ಇಲ್ಲಿಂದನೇ ಟರ್ನ್ ಆಗುತ್ತೆ. ಇವಾಗ ಗಾಡಿ ಹೆಂಗೆ ಟರ್ನ್ ಆಯಿತೋ ಹಾಗೆಯೇ ಕಾರು ಟರ್ನ್ ಆಗಿ ಹೀಗೆ ಬರ್ತವೆ. ಸ್ಟ್ರೈಟ್ ಬರ್ತಾ ಇದ್ದಂಗೆ ಇಲ್ಲಿ ವಿನಯ್ ಅವರ ಗ್ಯಾಂಗು ಕಾಯ್ತಾ ನಿಂತಿರುತ್ತೆ. ದರ್ಶನ್ ಅವ್ರು ಬಂದು ಇದೇ ಜಾಗದಲ್ಲೇ ಕಾರ್ನ ನಿಲ್ಲಿಸ್ತಾರೆ. ನಿಲ್ಲಿಸಿ ಹೊರಗೆ ಬರ್ತಾರೆ. ಹೇಗಪ್ಪ ಇದೇ ಜಾಗದಲ್ಲಿ ಅಂತ ಹೇಳ್ತಿದ್ಯಾ ಅಂತ ನೀವು ಕೇಳ್ಬೋದು. ನಿಮಗೆ ಒಂದು ಸಾಕ್ಷಿ ತೋರಿಸ್ತೀನಿ ನೋಡಿ. ಈ ಮರ ಇದೆಯಲ್ಲ, ಈ ಮರ ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ದರ್ಶನ್ ಅವ್ರ ಕಾರ್ ಇಳಿದು ಬರಬೇಕಾದ್ರೆ ಈ ಮರದ ಎದುರುಗಡೆನೆ ಕಾರ್ ನಿಂತ್ಕೊಂಡು ಹೊರಗಡೆ ಬರೋದು. ಇದಷ್ಟೇ ಅಲ್ಲ, ಇನ್ನೊಂದು ಫ್ರೇಮ್ ತೋರಿಸ್ತೀನಿ ನೋಡಿ. ಅವ್ರು ನಡ್ಕೊಂಬಂದು ಒಂದು ಡ್ಯಾಶ್ ಹೊಡೆದು ಕಾರಿಂದ ಈ ಕಡೆ ಬಂದಾಗ ಈ ಮಾರ್ಕ್ ಇದೆ ನೋಡಿ, ಅರ್ಧ ಕಟ್ಟಾಗಿರೋದು ಮತ್ತು ಒಂದು ಹೋಲ್ ಆಗಿರೋದು. ಈ ಸೀನೆಲ್ಲ ಆಗಿರೋದು ಇಲ್ಲೇ. ಇನ್ನೊಂದು ಇಲ್ಲೊಂದು ಇದೆ ನೋಡಿ, ದರ್ಶನ್ ಅವರು ಸಿಗರೇಟ್ ಹಚ್ಕೊಂಡು ಬರ್ಬೇಕಾರೆ ಈ ಮಾರ್ಕು ಸಹ ಮ್ಯಾಚ್ ಆಗುತ್ತೆ. ಅದೇ ಮರ ಇದು ಅಂತ ನಿಮಗೆ ಒಂದು ಪ್ರೂಫ್ ಸಿಗ್ತಲ್ಲ. ಇಲ್ಲೇ ನಿಂತ್ಕೊಂಡು ಈ ಕಾರು ಮೂವ್ ಆಗೋದು, ಇಲ್ಲೇ ಫುಲ್ಲು ಫೈಟಿಂಗ್, ಒಂದಷ್ಟು ಫೈಟಿಂಗ್ ಸೀನ್ಗಳೆಲ್ಲ ಆಗೋದು. ಆ ಬ್ಯಾಕ್ ಡ್ರಾಪಲ್ಲಿ ಬರುವಂತಹ ಮರಗಳೆಲ್ಲ ಇದೇನೆ. ಆಮೇಲೆ ದರ್ಶನ್ ಅವರು ನಿಂತ್ಕೊಂಡು ಈ ಹೊಡೆದಾಡೋದು, ಆಮೇಲೆ ಮರಕ್ಕೆ ಎಸೆಯೋದು, ಇದೆಲ್ಲ ಸೀನ್ ನಡೆಯೋದು ಸಹ ಇಲ್ಲೇ ಸ್ನೇಹಿತರೆ. ನಾನು ರ್ಯಾಂಡಮ್ ಆಗಿ ಫೋಟೋಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಈ ಮರ ಇದೆ ನೋಡಿ, ಇಲ್ಲಿ ಕಾರ್ನರ್ ರೈಟ್ ಸೈಡಲ್ಲಿ ಮರ ಇದೆಯಲ್ಲ, ಇಲ್ಲೊಂದು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ. ಈ ಫೋಟೋ ಇದೆಯಲ್ಲ, ಇಲ್ಲೇ ದರ್ಶನ್ ಅವರು ಹೊಡೆಯೋದು, ಇಲ್ಲಿ ಕಾರ್ನರಲ್ಲಿ ಆ ಮರ ಮ್ಯಾಚ್ ಆಗುತ್ತೆ ನೋಡಿ. ಅದೇ ಮರನೇ ಈ ಮರ. ಇದೇ ರಸ್ತೆಯಲ್ಲಿರೋ ಈ ಮರದಲ್ಲೇ ಆ ಶೂಟಿಂಗ್ ಎಲ್ಲ ಆಗಿರೋದು. ಹಾಗಾದರೆ ಈ ರೋಡ್ ಯಾವುದು ಗೊತ್ತಾ? ಒನ್ಸ್ ಅಗೈನ್ ಅರಮನೆ ಮೈದಾನಕ್ಕೆ ಬಂದಿದ್ದೀನಿ. ಅರಮನೆ ಮೈದಾನದಲ್ಲಿ ಒಂದು ಸಾರ ಶೂಟಿಂಗ್ ಆಗಿರ್ಬೋದು ಕನ್ನಡದ್ದು. ನಾನು ಮ್ಯಾಚ್ ಮಾಡ್ತೀನಲ್ಲ, ಅದಕ್ಕಾದರೂ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಏನು ಅಲ್ಲೇ ತೋರಿಸ್ತೀಯ ಅದೇ ತೋರಿಸ್ತೀಯ ಅನ್ನೋದಕ್ಕಿಂತ ತೋರಿಸ್ತೀನಲ್ಲ. ಸೊ ಇದು ಈ ರೋಡ್ ಇರೋದು ಎಲ್ಲಿ ಅಂದರೆ, ನೀವು ಗೇಟ್ ಎಂಟ್ರಿ ಗೇಟ್ ಆಗ್ತಾ ಇದ್ದಾಗೇನೆ, ಮೇನ್ ಗೇಟು ಲೆಫ್ಟ್ ಗುಟ್ಟಳ್ಳಿ ಕಡೆಯಿಂದ
ಸ್ಟ್ರೈಟ್ ಹೋದರೆ ನೀವು ಪ್ಯಾಲೇಸ್ಗೆ ಹೋಗ್ತೀರಾ, ಆದರೆ ಲೆಫ್ಟಲ್ಲಿ ಒಂದು ರೋಡ್ ಹೋಗುತ್ತೆ. ಆ ರೋಡಿಗೆ ಬಂದರೆ ಈ ರೋಡ್ ಕಾಣುತ್ತೆ. ಅದ್ಭುತವಾಗಿದೆ ಪ್ಲೇಸು. ಶೂಟಿಂಗ್ ನೀವು ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು. ಬನ್ನಿ, ಸಖತ್ತಾಗಿದೆ ಪ್ಲೇಸು. ನೋಡಿಕೊಂಡು ಹಾಗೆ ಇದೇ ಪ್ಲೇಸಲ್ಲೇ ದಿ ಡೆವಿಲ್ ಆಗಿತ್ತು ಅಂತ ನೀವು ಎಂಜಾಯ್ ಮಾಡ್ಬೋದು. ಈಗ ನೆಕ್ಸ್ಟು ನಮ್ಮ ದರ್ಶನ್ ಅವರು ಹೀರೋಯಿನ್ನ ಕಿಡ್ನಾಪ್ ಮಾಡ್ತಾರೆ. ಧನುಷು ವಿಲನ್ ಡೆವಿಲ್ಲು, ಆ ಸೀನ್ಗೆ ತೋರಿಸ್ತೀನಿ ಬನ್ನಿ. ನಿಮಗೆ ಗೊತ್ತಿರ್ಬೋದು, ಧನುಷ್ ಅವರು ಫಾರಿನ್ನಿಂದ ಬರ್ತಾರೆ. ಅವರಪ್ಪ ಚಾಣಕ್ಯ ಹೇಳ್ದಂಗೆ, ಅಂದರೆ ಅಚ್ಯುತ್ ಕುಮಾರ್ ಅವರು ಹೇಳ್ದಂಗೆ, ವಿಧಾನಸೌಧದ ಮುಂದೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾರೆ ಹೀರೋಯಿನ್ನು ಬರ್ತಾರೆ. ಕೃಷ್ಣ ಸಿಗ್ಲಿಲ್ವಲ್ಲ ಅನ್ನೋ ಹತಾಶೆಯಲ್ಲಿ. ಈ ಟೈಮಲ್ಲಿ ದರ್ಶನ್ ಈ ಧನುಷ್ನ ನೋಡ್ಬಿಟ್ಟು ಅವರೇ ಇವರು ಅಂದ್ಕೊಂಡು ತಬ್ಗೊಳಕ್ಕೆ ಹೋದಾಗ ಅವ್ರು ಕಿಡ್ನಾಪ್ ಮಾಡಿಬಿಡ್ತಾರೆ. ಈ ಸೀನೆಲ್ಲ ನಡೆದಿರೋದು ಎಲ್ಲಿ ಗೊತ್ತಾ? ಇದೇ ಜಾಗದಲ್ಲೇ ದರ್ಶನ್ ಅವ್ರು ಬಂದು ವಿಧಾನಸೌಧದ ಮುಂದೆ ನಿಂತ್ಕೊಂಡು ನೋಡಿ, ಇಲ್ಲಿ ಈ ಕಂಬ ಇದೆಯಲ್ಲ, ಇದೆಲ್ಲ ಮ್ಯಾಚ್ ಆಗುತ್ತೆ. ಫ್ರೇಮ್ ಟು ಫ್ರೇಮ್ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಈ ರೈಟ್ ಸೈಡ್ ನೋಡ್ಬೋದು, ಇಲ್ಲಿ ಒಂದು ಪ್ರತಿಮೆ ಬರುತ್ತೆ, ನಮ್ಮ ಬಸವಣ್ಣ ಅವ್ರದ್ದು ಪ್ರತಿಮೆ. ಈ ಕಡೆ ನಮ್ಮ ಕೆಂಪೇಗೌಡರದಿದೆ. ಸೊ ಇಲ್ಲಿ ಬಂದು ನಿಂತ್ಕೊಂಡಾಗ ಆ ಪ್ರತಿಮೆ ಸಹ ಕಾಣಿಸುತ್ತೆ. ಇಲ್ಲಿ ದರ್ಶನ್ ಅವ್ರು ನಿಂತ್ಕೊಂಡು ಸಿಗರೇಟ್ ಸೇದ್ಕೊಂಡು ನಮ್ಮಪ್ಪ ಯಾಕೆ 70 ವರ್ಷ ಆದರೂ ಅಧಿಕಾರ ಬಿಡುತ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಈ ಡೈಲಾಗು ಇಲ್ಲೇ ನಿಂತ್ಕೊಂಡು ಹೇಳ್ತಾ ಇರ್ತಾರೆ ದರ್ಶನ್ ಅವರು. ಇಲ್ಲೇ ನಿಂತ್ಕೊಂಡು ಹೇಳ್ತಾ ಇರೋದಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಈ ಫ್ರಂಟ್ ಇದ್ದಿದ್ದಾಗ ಈ ಡೋರ್ ಕಾಣಿಸುತ್ತೆ ನೋಡಿ, ಇದು ಹೈಕೋರ್ಟ್ನ ಬಾಗಿಲು. ಇದು ಇಲ್ಲಿ ಕಾಣಿಸುತ್ತೆ ನೋಡಿ, ಈ ಫ್ರೇಮ್ ಇಲ್ಲಿ ಮ್ಯಾಚ್ ಮಾಡ್ತೀನಿ. ಸೊ ಇಲ್ಲಿಂದ ನಿಂತ್ಕೊಂಡು ಒಂದೊಂದು ಸರಿ ಅಲ್ಲಿ ಇಲ್ಲಿ ಚೇಂಜ್ ಆಗಿದೆ, ಬಟ್ ಇದೇ ವಿಧಾನಸೌಧದ ಎದುರುಗಡೆ ಈ ಸೀನ್ ಆಗಿರೋದು. ಈ ಟೈಮಲ್ಲಿ ನೋಡ್ಬೋದು ಹೀರೋಯಿನ್ನು ಈ ಕಡೆಯಿಂದ ಬರ್ತಾರೆ. ಇದು ಮ್ಯಾಚ್ ಆಗುತ್ತೆ ನೋಡಿ, ಇಲ್ಲಿ ಗಾಡಿ ನಿಲ್ಸೋದಕ್ಕೆ ಅಂತ ಸೈಡ್ ಮಾಡಿರ್ತಾರಲ್ಲ, ಇದು ಮ್ಯಾಚ್ ಆಗುತ್ತೆ. ಇದಷ್ಟೇ ಅಲ್ಲ, ಇಲ್ಲೇ ಬಂದು ನಿಂತ್ಕೊತಾರೆ ಅನ್ನೋದಕ್ಕೆ ಈ ಮೆಟ್ರೋದು ಸ್ಟೇಷನ್ ಇದೆ ನೋಡಿ, ವಿಧಾನಸೌಧ ಮೆಟ್ರೋ ಸ್ಟೇಷನ್ ಬ್ಯಾಕ್ ಡ್ರಾಪಲ್ಲಿ ಇದು ಸಹ ಬರುತ್ತೆ. ಇಲ್ಲೇ ಬಂದು ಗಾಡಿ ನಿಲ್ಸ್ಕೊಳ್ಳೋದು ಹೀರೋಯಿನ್ನು. ಈ ಟೈಮಲ್ಲಿ ದರ್ಶನ್ ಅವರು ಇಲ್ಲಿ ನಿಂತಿದ್ದಾಗ ಮತ್ತೆ ಇದನ್ನು ಕಂಟಿನ್ಯೂಯೇಷನ್ ಕೊಡ್ತೀನಿ ನೋಡಿ. ಇಲ್ಲಿ ಬಂದು ಕೃಷ್ಣ ಅಂತ ಬಂದು ತಗೋತಾರೆ, ಹಗ್ ಮಾಡ್ತಾರಲ್ಲ, ಈ ಸೀನು, ಈ ಪಿಲ್ಲರು ಅವಾಗಲೂ ಇದ್ದೇ ಇರುತ್ತೆ. ಸೊ ಇಲ್ಲಿ ಬಂದು ವಿಧಾನಸೌಧ ಎದುರುಗಡೆ ಇರುತ್ತೆ. ಇಲ್ಲಿ ಬಂದು ತಗೊಂಡಾಗ ಅವರು ಧನುಷ್ ಆಗಿರ್ತಾರೆ, ಅಂದರೆ ಡೆವಿಲ್ ಧನುಷ್ ಆಗಿರ್ತಾರೆ. ಸೊ ಅವಾಗ ಈ ಸೀನೆಲ್ಲ ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಇದಿಷ್ಟೇ ಅಲ್ಲ, ಈ ಸೈಡ್ ನಿಂತಿರ್ಬೇಕಾರೆ ಲೈನ್ಗೆ ಒಂದಷ್ಟು ದೀಪಗಳಿರ್ತವೆ ನೋಡಿ, ಇಲ್ಲೇ ಮ್ಯಾಚ್ ಮಾಡ್ತಿದ್ದಾರೆ. ಇಲ್ಲೇ ಆಗಿರೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಲ್ಲೇ ನಿಂತ್ಕೊಂಡು ದರ್ಶನ್ ಅವರು ವಿಧಾನಸೌಧನ ನೋಡ್ತಾ ಇರ್ತಾರೆ, ಇಲ್ಲಿ ನಿಂತ್ಕೊಂಡು ಇದು ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಇದೆಲ್ಲನೂ ಬರುತ್ತೆ ನೋಡಿ, ಸಿಗ್ನಲ್ದು ಇದು ಕಂಬ, ಇದೆಲ್ಲ ನೈಟ್ ಟೈಮಲ್ಲಿ ಆಗಿದ್ರಿಂದ ನಿಮಗೆ ಅದು ಅಷ್ಟು ಗೊತ್ತಾಗಲ್ಲ. ಬಟ್ ಈ ಸೈಡಿಂದ ಬಂದಮೇಲೆ ಇದೆಲ್ಲ ಆಗುತ್ತಲ್ಲ, ಇಲ್ಲೇ ನಿಂತ್ಕೊಂಡಿರ್ತಾರೆ, ಇದೆಲ್ಲ ಆಗುತ್ತೆ. ಈ ಸೀನ್ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಷ್ಟೇ. ಇವಾಗ ಸದ್ಯ ಇರೋದು ವಿಧಾನಸೌಧದಲ್ಲಿ. ನಾನಿವತ್ತು ರಜೆ ದಿನ ಬಂದಿದ್ದೀನಿ, ಸೊ ಯಾರೂ ಅಲ್ಲಿ ಮೂಮೆಂಟ್ ಇಲ್ಲ. ಆದರೂ ಇಲ್ಲ, ವಿಧಾನಸೌಧದಲ್ಲಿ ಇದ್ದಾರೆ ನೋಡಿ ಜನ. ಸೊ ಇಷ್ಟೆಲ್ಲ ಆಗಿರೋದು ಟೂರಿಸ್ಟ್ಗಳು ಬಂದಿದ್ದಾರೆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋಕ್ಕೆ. ನಾನು ಡೈಲಿ ಓಡಾಡೋ ಜಾಗ. ಸೊ ಇದಾಗಿತ್ತು ಈ ವಿಡಿಯೋ. ಮತ್ತೊಂದು ಸೀನ್ನ ತೋರಿಸ್ತೀನಿ ಬನ್ನಿ. ನೆಕ್ಸ್ಟು ಕ್ಲೈಮ್ಯಾಕ್ಸ್ ಸೀನ್. ನಿಮಗೆಲ್ಲ ಗೊತ್ತೇ ಇದೆ, ದರ್ಶನ್ ಅವರು ಕ್ಲೈಮ್ಯಾಕ್ಸಲ್ಲಿ ಬಂದು ಒಂದು ದೇವಸ್ಥಾನದ ಹಳ್ಳಿಕಟ್ಟೆ ಮೇಲೆ ಕೂತ್ಕೊಬಿಡ್ತಾರೆ, ಒಂದು ದೇವಸ್ಥಾನ ಪಕ್ಕದಲ್ಲಿ. ಜನರೆಲ್ಲ ಓಡಿ ಬರ್ತಾರೆ ನೋಡಿಕೊಂಡು, ಓ ಧನುಷ್ ಅಂತ, ಯಾಕೆಂದರೆ ಅವ್ರಿಗೆ ನ್ಯಾಯ ಸಿಗಬೇಕಾಗಿರುತ್ತೆ. ಸೊ ಬಂದು ಆ ಕಟ್ಟೆ ಇದೆಯಲ್ಲ, ಇವರು ಏನು ನಮ್ಮ ದರ್ಶನ್ ಅವ್ರು ಬಂದು ಕೂತ್ಕೋತಾರೆ, ಈ ನಾಗರಕಟ್ಟೆ ಬಗ್ಗೆ ನಾನು ಕಳೆದ ಎಪಿಸೋಡಲ್ಲೂ ಹೇಳಿದ್ದೆ, ಹೊಸ ಜೀವನದಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಸೇ ಕಮೆಂಟ್ ಮಾಡಿ, ಇದು ನಮ್ಮ ದರ್ಶನ್ ಅವರ ದ ಡೆವಿಲ್ ಸಿನಿಮಾದಲ್ಲೂ ಆಗಿದೆ ಅಂತ ಕಮೆಂಟ್ ಮಾಡಿದರು. ನಾನು ತುಂಬ ಹೊಸ ಫಿಲಮ್ ಮಾಡಲ್ಲ, ಜನ ಇಷ್ಟು ಹೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ಹೊಸ ಫಿಲಮ್ ಮಾಡೋಣ ಅಂದ್ಬಿಟ್ಟು, ನಮ್ಮ ದರ್ಶನ್ ಅವ್ರದ್ದಲ್ವ ಇನ್ನೂ ಖುಷಿಯಾಗಿ ಮಾಡೋಣ ಅಂತ ಅನಿಸಿ ಇದೇ ಕಟ್ಟೆಯನ್ನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಕಟ್ಟೆ ಮೇಲೇ ನಮ್ಮ ದರ್ಶನ್ ಅವರು ದ ಡೆವಿಲ್ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬಂದು ಕೂತ್ಕೊಳ್ಳೋದು. ಮೊದಲು ಇಲ್ಲಿ ನಾಗರ ಕಲ್ಲುಗಳಿತ್ತು, ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ. ಅಲ್ಲಿ ಕೇಳೋಕ್ಕೆ ಯಾರೂ ಗತಿನೇ ಇಲ್ಲ, ಅಲ್ಲಿ ಯಾರೂ ಇಲ್ಲವೂ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಈ ರೋಡಲ್ಲೇ ತುಂಬ ಜನ ಓಡ್ಕೊಂಬರ್ತಾರೆ, ಇಲ್ಲಿಂದ ಓಡ್ಕೊಂಬರ್ತಾರೆ. ನಾನು ಕ್ಯಾಮ್ರಾ ಇಟ್ಟಿದ್ದ ಕಡೆಯಿಂದ ಓಡ್ಕೊಂಬರ್ತಾರೆ, ಯಾಕೆಂದರೆ ದರ್ಶನ್ ಅವರು ಅಲ್ಲಿ ಆ ಕಟ್ಟೆ ಮೇಲೆ ಕೂತಿರೋದು ಗೊತ್ತಾಗಿ ಈ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಇದೇ ದೇವಸ್ಥಾನ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ, ಅದು ನಮ್ಮ ಆಂಜನೇಯನ ದೇವಸ್ಥಾನ. ನಾನು ಈಗಾಗಲೇ ಹೇಳಿದ್ದೀನಿ, ಇದು ಇರೋದು ಪ್ಯಾಲೇಸ್ ಗ್ರೌಂಡ್ ಒಳಗಡೆ. ತುಂಬ ಜನ ಕೇಳಿದ್ರು, ಲೊಕೇಶನ್ ಹಾಕಿದ್ರು ಬರ್ತಿಲ್ಲ, ಎಲ್ಲಿರೋದು ಅಂತ. ಸ್ನೇಹಿತರೆ, ಒಳಗಡೆ ಹೋದ್ಮೇಲೆ ನಿಮ್ಗೆ ಲೊಕೇಶನ್ ಸಿಗಲ್ಲ, ಅರಮನೆ ಮೈದಾನದವರೆಗೂ ಗೇಟ್ವರೆಗೂ ಸಿಗುತ್ತೆ. ಒಳಗಡೆ ನೀವು ಸೆಕ್ಯೂರಿಟಿಗಳನ್ನ ಕೇಳಿ ಅಥವಾ ಅಲ್ಲಿ ಗೈಡ್ಗಳಿರ್ತಾರೆ, ಅಲ್ಲಿ ಕೇಳಿ ಅವರು ದಾರಿ ತೋರಿಸ್ತಾರೆ. ತುಂಬ
ಒಬ್ಬರು ಇರೋಲ್ಲ, ನಾನೇ ಇಬ್ಬರು ಮಾರ್ದ. ಈ ಬಿಲ್ಡಿಂಗ್ ಎಲ್ಲ ಕಾಣುತ್ತೆ ನೋಡಿ, ಇಲ್ಲಿ ಓಡ್ ಬರ್ಬೇಕಾರೆ ಈ ಗುಡಿಸ್ಲೆಲ್ಲ ಇದೆ, ಇದೇ ಫ್ರೇಮಲ್ಲೇ. ಆಮೇಲೆ ಪೊಲೀಸರೆಲ್ಲ ಬಂದಾಗ ಈ ಬಂಡೆ ಕಾಣುತ್ತೆ ನೋಡಿ, ಈ ಹಿಂದೆಗಡೆಯಿಂದ ಪೊಲೀಸರು ಓಡ್ ಬರ್ತಾರೆ, ಯಾಕೆಂದರೆ ಅಚ್ಯುತ್ ಕುಮಾರ್ ಬಂದು ಕರ್ಕೊಂಡು ಹೋಗೋಕೆ ಬರ್ತಾರಲ್ಲ ಈ ಸೀನೆಲ್ಲ. ಆಮೇಲೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕಾರೆಲ್ಲ ಹತ್ತುತ್ತಾರಲ್ಲ, ಅದು ಈ ರೋಡಲ್ಲೇ ಹೋಗೋದು. ಇನ್ನು ಸ್ಟಾರ್ಟಿಂಗಲ್ಲೂ ದರ್ಶನ್ ಅವರು ಪಂಚೆ ಸುತ್ಕೊಂಡು ಬರ್ತಾರಲ್ಲ, ಇದೇ ರಸ್ತೆಯಲ್ಲಿ ಇಲ್ಲೇ ಬರೋದು, ಇಲ್ಲೇ ದರ್ಶನ್ ಅವರು ನಡ್ಕೊಂಬರೋದು. ಹೇಗೆ ಅಂತೀರಾ? ಈ ಫೋಟೋ ನೋಡಿ, ಈ ಫೋಟೋದಲ್ಲಿ ದರ್ಶನ್ ಅವ್ರು ನಡ್ಕೊಂಬರ್ಬೇಕಾದ್ರೆ ಒಂದು ಎಲೆಕ್ಟ್ರಿಕ್ ಕಂಬ ಕಾಣುತ್ತಲ್ಲ, ಇದೇ ಆ ಎಲೆಕ್ಟ್ರಿಕ್ ಕಂಬ. ಇಲ್ಲೇ ನಡ್ಕೊಂಬರೋದು ನಮ್ಮ ದರ್ಶನ್ ಅವರು. ಬಂದಮೇಲೆ ಒಂದು ದೇವಸ್ಥಾನ ನೋಡಿ ಕೈ ಮುಕ್ಕೋತಾರೆ ನೋಡಿ, ಇಲ್ಲೇ ಅದು ಕ್ಯಾಮ್ರಾನ ಒಳಗಡೆ ಇಟ್ಟಿರ್ತಾರೆ. ಜಾಲರಾಯಿಂದ ದರ್ಶನ್ ಅವರು ಕಾಣ್ತಾರೆ ನೋಡಿ, ಈ ಸೀನ್ ನಡೆದಿರೋದು ಇದೇ ದೇವಸ್ಥಾನ. ಇದು ಆಂಜನೇಯನ ಸ್ವಾಮಿ ದೇವಸ್ಥಾನ, ಇದಕ್ಕೇ ದರ್ಶನ್ ಅವರು ಕೈ ಮುಗಿಯೋದು. ಇನ್ನು ಇಲ್ಲೊಂದು ಫೋಟೋ ಹಾಕ್ತೀನಿ ನೋಡಿ, ಇದು ದೇವಸ್ಥಾನವನ್ನು ವೈಡ್ ಆ್ಯಂಗಲಲ್ಲಿ ನದಿಯೆಲ್ಲ ಅಂದರೆ ಕೆರೆ ಥರ ಇರೋದೆಲ್ಲ ಕಾಣಿಸುತ್ತೆ. ಇದೆಲ್ಲ ಈ ದೇವಸ್ಥಾನನೇ. ಈ ದೇವಸ್ಥಾನದಲ್ಲಿ ಒಂದು ಕೆರೆ ಎದುರುಗಡೆ ಇದೆ, ಈ ಕೆರೆ ಇದೆ ನೋಡಿ. ಸೊ ಗೊತ್ತಾಯ್ತಲ್ಲ, ಇದೆಲ್ಲ ಸೀನ್ ನಡೆದಿರೋದು ಇದೇ ಜಾಗದಲ್ಲಿ, ಅರಮನೆ ಮೈದಾನದೊಳಗಡೆ. ನಾನು ಆಗಲೇ ಹೇಳ್ದಂಗೆ ಇದು ನಡೆದಿರೋದು ಅರಮನೆ ಮೈದಾನದ ಒಳಗಡೆ. ಎಷ್ಟೋ ಜನ ಲೊಕೇಶನ್ಸ್ ಇಲ್ಲ ಅಂತ ಕೇಳ್ತೀರಾ. ಲೊಕೇಶನ್ಸ್ ಒಳಗಡೆ ಆಂಜನೇಯ ಟೆಂಪಲ್ ಅಂತ ಹೊಡೆದ್ರೆ ಬರ್ತಿಲ್ಲ ಅಂತೀರಾ. ಅದಕ್ಕೆ ಕಾರಣ ಅದು ಲೊಕೇಶನ್ ತೋರಿಸ್ತಾ ಇರೋದು ಗೂಗಲ್ ಮ್ಯಾಪಲ್ಲಿ ಜಸ್ಟ್ ಅರಮನೆ ಮೈದಾನದ ಗೇಟ್ವರೆಗೂ. ನೀವು ಇಲ್ಲಿ ಈ ಜಾಗಕ್ಕೆ ಬರಬೇಕು ಅಂದರೆ ಅಲ್ಲಿ ಸೆಕ್ಯೂರಿಟಿ ಕೇಳಿ ಅಥವಾ ಅಲ್ಲಿ ಗೈಡ್ಗಳನ್ನ ಕೇಳಿ. ಇಲ್ಲಿ ಯಾರೂ ಬರೋಲ್ಲ. ಆದರೆ ರಾಜಮಾತೆ ಮತ್ತು ರಾಜವಂಶಸ್ಥರು ಅವರು ಬೆಂಗಳೂರಿಗೆ ಬಂದಾಗೆಲ್ಲ, ಅರಮನೆಗೆ ಬಂದಾಗೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಶನಿವಾರ ಹೊತ್ತು ದೇವಸ್ಥಾನದಲ್ಲಿ ಒಳ್ಳೆ ಅದ್ಭುತವಾದ ಪೂಜೆ ಆಗುತ್ತೆ. ಆದರೆ ಪ್ರತಿದಿನ ಅರ್ಚಕರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ನಾನು ಇಲ್ಲಿ ಕೇಳಿದಾಗ ವಿಚಾರಿಸಿದಾಗ ಗೊತ್ತಾಗಿದ್ದು. ಒಂದು ಅದ್ಭುತವಾದ ಪ್ಲೇಸು. ನಾನು ಕಳೆದ ಎಪಿಸೋಡಲ್ಲೂ ಹೇಳಿದ್ದೀನಿ. ಈ ರೀತಿಯ ಹಳೆ ಸಿನಿಮಾಗಳ ಶೂಟಿಂಗ್ ಲೊಕೇಶನ್ಸ್ ಬೇಕಂದರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬರೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ದರ್ಶನ್ ಅಭಿಮಾನಿಗಳಿಗೆ ಇದನ್ನು ಶೇರ್ ಮಾಡಿ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆದರೆ ಗೊತ್ತಲ್ಲ ಇದೆಲ್ಲ ಎಲ್ಲೆಲ್ಲಿ ಶೂಟಿಂಗ್ ಆಗಿತ್ತು ಅಂತ ನಾನು 4 ಪ್ಲೇಸ್ನ ತೋರಿಸಿದ್ದೀನಿ. ಸೊ ಅದಕ್ಕೋಸ್ಕರನಾದರೂ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಈ ರೀತಿಯ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಮತ್ತೊಂದು ರೋಚಕವಾದ ಹಳೆ ಸಿನಿಮಾಗಳ ಜೊತೆ ಬರ್ತೀನಿ. ನಾನು ಹೊಸ ಸಿನಿಮಾಗಳು ಮಾಡಲ್ಲ ಮಾಮೂಲಿಯಾಗಿ, ಬಟ್ ತುಂಬ ಜನ ಫ್ಯಾನ್ಸ್ ಕೇಳ್ಕೊಂಡಿದ್ದಕ್ಕೆ ಇದನ್ನು ಮಾಡಿದ್ದೀನಿ. ಮತ್ತೊಂದು ಹಳೆ ಸಿನಿಮಾಗಳ ಜೊತೆ ಬರ್ತೀನಿ. ಯಾವ ಹಳೆ ಸಿನಿಮಾ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ರೋಚಕವಾದ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್.